ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋ ತಮ್ಮನೇಲಿ ನೋಡಿಬಿಟ್ರೆ ನಿಮಗೆಲ್ಲ ಆಶ್ಚರ್ಯ ಅಂತ ಅನ್ನಿಸ್ಬೋದು. ನನ್ನ ವಾಹಿನಿಯ ಔಟ್ ಆಫ್ ಟಾಪಿಕ್ ಬಗ್ಗೆ ನಾನಿವತ್ತು ಮಾಹಿತಿಯನ್ನು ಕೊಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಆ್ಯಂಡ್ ಔಟ್ ಆಫ್ ಟಾಪಿಕ್ ಆದರೂ ಕೂಡ ಪ್ರತಿಯೊಬ್ಬರು ಅದ್ರ ಬಗ್ಗೆ ಒಂದು ಅವೇರ್ನೆಸ್ಸನ್ನು ನೀವು ತಿಳ್ಕೊಂಡು ಎಲ್ಲರಿಗೂ ತಿಳಿಸ್ಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು. ಅಂದರೆ ನಮ್ಮ ಫೋನ್ ನಂಬರ್ಸಿಂದ ನಮಗೆ ಅರಿವಿಲ್ಲದೆ ಏನೇನೆಲ್ಲ ಅನಾಹುತಗಳಾಗುತ್ತೆ, ಏನೆಲ್ಲ ಪರಿಣಾಮಗಳಾಗುತ್ತೆ, ಇವೆಲ್ಲವನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕಲ್ವ. ಈ 10 ಡಿಜಿಟ್ ಫೋನ್ ನಂಬರ್ ಅಂತಕ್ಕಂಥದ್ದು ಏನಿದೆ, ನಮಗೆ ಗೊತ್ತಿಲ್ಲದೆ ನಮ್ಮ ಸಾಕಷ್ಟು ಮಾಹಿತಿಯನ್ನು ಶೇರ್ ಮಾಡ್ತಾ ಇರುತ್ತೆ. ಅದರ ಕಲ್ಪನೆಯೂ ಕೂಡ ನಮಗೆ ಇರಲ್ಲ. ನಮಗೆ ಅಂತೇನು ಬಹುತೇಕರಿಗೆ ಅದ್ರ ಬಗ್ಗೆ ಮಾಹಿತಿ ಇರಲ್ಲ, ತಿಳ್ಕೊಳ್ತಕ್ಕಂಥ ಸಮಯವೂ ಕೂಡ ಅವರಿಗೆಲ್ಲ ಇರೋದಿಲ್ಲ. ಯಾರೋ ಕೊರಿಯರ್ ಅವನು, ಯಾವುದೋ ಒಂದು ಸಣ್ಣ ರಿಪೇರಿ ಕೆಲಸ ಮಾಡೋನು, ಅಥವಾ ಯಾವುದೋ ಸಣ್ಣದೊಂದು ಮಾತಿಗಾಗಿ ನಾವು ಯಾವುದೋ ವ್ಯಕ್ತಿಯ ಫೋನ್ ನಂಬರ್ನ ಸೇವ್ ಮಾಡ್ಕೊಳ್ತೀವಿ, ನಿಮಗೆಲ್ಲ ಗೊತ್ತೇ ಇದೆ. ಆದರೆ ನಮ್ಮ ಫೋನ್ ನಂಬರನ್ನು ಆ ವ್ಯಕ್ತಿಯು ಕೂಡ ಶೇರ್ ಮಾಡ್ಕೊಳ್ತಾನೆ. ಹೇಗೆ ಇದರಿಂದ ಮಿಸ್ಯೂಸ್ ಆಗುತ್ತೆ, ಒಂದಷ್ಟು ಇಶ್ಯೂಸ್ ಎಲ್ಲ ಕ್ರಿಯೇಟ್ ಆಗುತ್ತೆ, ನಮಗೆ ಗೊತ್ತಿಲ್ಲದೆ ಆಗ್ತಕ್ಕಂಥ ಇದರಿಂದ ಒಂದು ಬೇರೆ ಬೇರೆ ರೀತಿಯ ಎಫೆಕ್ಟ್ ಏನಾಗುತ್ತೆ ಅಂತ ಅಂದ್ಬಿಟ್ಟು ನೋಡಿ. ಅವಾಗ ಏನಾಗುತ್ತೆ ಹಾಗಂತಂದರೆ, ಆ ಫೋನ್ ನಂಬರ್ ಸೇವ್ ಮಾಡ್ಕೊಂಡಂಥ ಕ್ಷಣದಿಂದಲೇ ನಾವು ಎಷ್ಟೆಲ್ಲ ಮಾಹಿತಿಯನ್ನು ನಾವು ಶೇರ್ ಮಾಡ್ತೀವಿ ಅಂತ ನಮಗೆ ಅವೇರ್ನೆಸ್ ಇರಲ್ಲ. ನಾನು ಆರಂಭದಲ್ಲೇ ಹೇಳಿದಾಗೆ ನಮ್ಮ ಬಗ್ಗೆ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ ನಮ್ಮ ವಾಟ್ಸಪ್ ಸ್ಟೇಟಸ್ ಒಂದೇ ಸಾಕಾಗಿದೆ. ನೋಡಿ, ವಾಟ್ಸಪ್ ಸ್ಟೇಟಸ್ ಅಂತಕ್ಕಂಥದ್ದು ಕಳ್ತನ ಮಾಡೋರಿಗೆ ನಾವೇ ನಮ್ಮ ಸೀಕ್ರೆಸಿಯನ್ನು ಬಿಟ್ಕೊಡ್ತಕ್ಕಂಥ ಒಂದು ಮಾಧ್ಯಮ ಆಗಿಬಿಟ್ಟಿದೆ ಅದು. ಹಾಗಾಗಿ ಹೇಗಾಗುತ್ತೆ ನೋಡಿ, ಈಗ ತುಂಬ ಜನ ಗೊತ್ತಿರೋರು ಎಲ್ಲರೂ ಮಾಡ್ತಾರೆ ಅಂತ ಹೇಳಲಿಕ್ಕೆ ಬರಲ್ಲ, ಕೆಲವರಂತೂ ಇದ್ದೇ ಇರ್ತಾರೆ. ನಮಗೆ ಅರಿವಿಲ್ದೇ ನಾವೆಲ್ಲಾದರೂ ಹೊರಗಡೆ ಟ್ರಿಪ್ಗೆ ಹೋಗ್ಬೇಕಾದ್ರೆ, ಅಥವಾ ಎಲ್ಲಾದರೂ ಮನೆಗೆ ಬೀಗ ಜಿಡ್ದು ಟ್ರಿಪ್ಗೋ, ಸಮ್ಟೈಮ್ಸ್ ಹೋಟೆಲ್ಸ್ಗೋ ಅಥವಾ ಊರ ಕಡೆಗೋ ಎಲ್ಲಾದರೂ ಹೋಗ್ತೀವಿ ಅಂತ ಅಂದ್ಕೊಳ್ಳಿ. ಆ ಟೈಮಲ್ಲಿ ನಾವು ಎಲ್ಲೇ ಹೋದರೂ ನಮ್ಮ ದಿನಚರಿಗಳನ್ನು, ನಮ್ಮ ಡೈಲಿ ರೊಟೀನ್ಸನ್ನು ಏನು ಮಾಡ್ತೀವಿ, ಆ ವಾಟ್ಸಪ್ ಸ್ಟೇಟಸಲ್ಲಿ ನಾವು ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ಇಮಿಡಿಯೇಟ್ಲಿ ಅವಾಗ ಏನಾಗುತ್ತೆ, ಯಾರು ಏನಾದರೂ ಮಾಡಬೇಕು ಅಂತ ಅನ್ಕೋತಾರೋ, ಫಾರ್ ಎಕ್ಸಾಂಪಲ್ ಕಳ್ತನ, ಮಗದೊಂದು ಏನು ಅವರಿಗೆ ಒಂಥರ ಬ್ಯಾಡ್ ಇಂಟೆನ್ಷನ್ಸ್ ಇರುತ್ತದೋ, ಅದಕ್ಕೆಲ್ಲ ಆ ಸೀಕ್ರೆಸಿಯನ್ನು ನಾವೇ ಲೀಕ್ಔಟ್ ಮಾಡ್ದಂಗೆ ಆಗಿಬಿಡುತ್ತೆ. ಅವ್ರಿಗೆ ಈಸಿಯಾಗಿ ಅಂಡರ್ಸ್ಟುಡ್ ಆಗಿಬಿಡುತ್ತೆ. ಸ್ಟೇಟಸ್ ನೋಡಿನೇ ಎಷ್ಟೋ ಮನೆಗಳು ಕಳ್ತನ ಆಗಿಬಿಡಿದೆ, ಆಯಿತಾ. ಯಾಕಂದರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ, ಯಾರೂ ಇಲ್ಲ, ಇಡೀ ಮನೆಯವರೆಲ್ಲ ಟ್ರಿಪ್ ಹೋಗಿದ್ರೆ ಅಂತಕ್ಕಂಥದ್ದು ಆ ಸ್ಟೇಟಸಿಂದ ಗೊತ್ತಾಗುತ್ತೆ. ಆವಾಗ ಅವ್ರು ಏನು ಮಾಡಬೇಕು ಅದಕ್ಕೆಲ್ಲ ಸುಗಮ ಆಗುತ್ತೆ. ಅದೊಂದು ಪ್ರಾಬ್ಲಮ್ಮು ಈ ಸ್ಟೇಟಸ್ಗಳಿಂದಾಗಿ, ಆಯಿತಾ. ಅಂದರೆ ಹೇಗೆಲ್ಲ ನಮ್ಮ ಇನ್ಫಾರ್ಮೇಷನ್ಸನ್ನು ನಾವೇ ನಮಗೆ ಗೊತ್ತಿಲ್ಲದೆ ಶೇರ್ ಮಾಡ್ತಾಯಿದ್ದೀವಿ ಅನ್ನಲಿಕ್ಕೆ ನಾನು ನಿಮ್ಗೆ ಹೇಳ್ತಾ ಇರುವಂಥದ್ದು. ಹಾಗೆಯೇ ಇದಷ್ಟೇ ಅಲ್ಲ, ಈಗ ಬಹುತೇಕರಿಗೆ ಬೆಳಗ್ಗೆ ವಾಕಿಂಗ್ ಹೋದಾಗ ತೆಗೆದುಕೊಂಡಂಥ ಸೆಲ್ಫಿಯಿಂದ ಹಿಡಿದು, ಒಂದು ವಾರ ಬಿಟ್ಟು ಸಿಕ್ತಂಥ ಪಕ್ಕದ ಮನೆಯವರ ವ್ಯಕ್ತಿಯ ಜೊತೆ ತೆಗೆದುಕೊಂಡಂಥ ಸೆಲ್ಫಿಯಿಂದ ಹಿಡಿದು, ಅದಷ್ಟೇ ಅಲ್ಲ, ಪ್ರವಾಸಕ್ಕೆ ಹೋದಾಗಲಂತೂ ಅಲ್ಲಿ ಕಳೆದಂಥ ಒಂದೊಂದು ಕ್ಷಣವನ್ನು, ಅಲ್ಲಿ ಹೋದಾಗಿಂದ ಹಿಡಿದು ಬರೋ ತನಕನೂ ಎಲ್ಲ ಫೋಟೋಸು ಸ್ಟೇಟಸಲ್ಲಿ ಅಪ್ಲೋಡ್ ಆಗ್ತಾ ಇರ್ತೀವಿ ನಿಮಗೆ. ಅದಷ್ಟೇ ಇಲ್ಲ, ಈಗ ಯಾರ್ದೋ ಮೇಲಿರ್ತಕ್ಕಂಥ ಸಿಟ್ಟಾಗಿರ್ಬೋದು, ಅದು ಕೋಪ ಆಗಿರ್ಬೋದು, ಅಥವಾ ಇನ್ನೇನು ರಿವೆಂಜಸ್ ಆಗಿರ್ಬೋದು, ಅವೆಲ್ಲವನ್ನು ನಾವು ಹೊರ ಹಾಕಲಿಕ್ಕೆ ಒಂದಷ್ಟು ರಿವೆಂಜ್ ರೀತಿಯಲ್ಲಿ ಒಂದಷ್ಟು ಈ ಸೆಂಟೆನ್ಸನ್ನು ಹಾಕ್ತಿರ್ತೀವಿ. ಒಂಥರ ರಿವೆಂಜ್ ಸ್ಟೇಟ್ಮೆಂಟ್ ಅಂತ ಕರಿತಾರೆ ಅದನ್ನು. ಅವೆಲ್ಲವೂ ಕೂಡ ಏನಾಗುತ್ತೆ, ವೈಯಕ್ತಿಕ ಬದುಕನ್ನು, ಅಂದರೆ ನಮ್ಮ ಒಂದು ಪರ್ಸ್ನಲ್ ಲೈಫನ್ನು ಪಬ್ಲಿಕ್ ಲೈಫಾಗಿ ನಾವೇ ಅದನ್ನು ಏನು ಮಾಡ್ತಾಯಿದ್ದೀವಿ, ಕನ್ವರ್ಟ್ ಮಾಡ್ತಾಯಿದ್ದೀವಿ. ವೈಯಕ್ತಿಕ ಜೀವನವನ್ನು ಸಾರ್ವಜನಿಕ ಜೀವನವಾಗಿ, ನಮ್ಮ ಕೆಲವೊಂದು ಸೀಕ್ರೆಸಿಯನ್ನು, ನಮ್ಮೊಳಗಿನ ಕೆಲವೊಂದು ನೋವುಗಳನ್ನು, ನಲಿವುಗಳನ್ನು, ಆ ಸಿಟ್ಟನ್ನು ನಮಗೆ ಗೊತ್ತಿಲ್ಲದೆ ಸ್ಟೇಟಸ್ ಮುಖಾಂತರವಾಗಿ ಹೊರಾಗ್ತಿರುವಂಥದ್ದು. ಸಮಯ ಎಲ್ಲೋ ಒಂದು ಕಡೆ ನಮ್ಗೆ ಹಗುರ ಅಂತ ಅನ್ನಿಸ್ಬೋದು, ಆದರೆ ಇದನ್ನು ಮಿಸ್ಯೂಸ್ ಮಾಡ್ಕೊಳ್ಳೋಕ್ಕೆ ಒಂಥರ ಅದೇನೋ ಹೇಳ್ತಾರಲ್ಲ, ಹುರಿಯೋ ಬೆಂಕಿಗೆ ತುಪ್ಪ ಸುರಿದಾಗೆ ಅಂತ ಅಂದ್ಬಿಟ್ಟು, ಆ ರೀತಿಯಾದಂಥ ಒಂದು ಸ್ಟೇಜನ್ನು ನಾವೇ ನಿರ್ಮಾಣ ಮಾಡ್ತಾ ಇರ್ತೀವಿ. ಬಟ್ ಆ ಮೂಮೆಂಟಿಗೆ ನಮಗೆ ಅದು ಯಾವುದು ಕೂಡ ಗೊತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ ನೋಡಿ. ಅಂಥ ಟೈಮಲ್ಲಿ ಏನಾಗುತ್ತೆ, ನಮ್ಮ ವಲಯದಲ್ಲಿ ನಮ್ಮ ಇಮ್ಯಾಜಿನ ಬೆಳೆಸ್ಕೊಳ್ಳೋಕ್ಕೆ ಎಷ್ಟು ಉಪಕಾರಿ ಅಂತ ಅನ್ಕೋತೀವಿ ನಾವು, ಅಷ್ಟೇ ಪ್ರಮಾಣದಲ್ಲಿ ನಮ್ಮ ವೈಯಕ್ತಿಕ ಬದುಕಿನ ಬುಡ ಅಳ್ಳಾಡ್ಸಲಿಕ್ಕೆ ಈ ಮಾಧ್ಯಮಗಳು ಅಂತಕ್ಕಂಥದ್ದು ಭಾಳ ಕೆಟ್ಟ ರೀತಿಯಾದ ಪರಿಣಾಮವನ್ನು ಬೀರ್ತಾ ಇದ್ದಾವೆ. ಅಂದರೆ ಅಡ್ವಾಂಟೇಜ್ಗಿಂತ ಡಿಸ್ಅಡ್ವಾಂಟೇಜ್ ಜಾಸ್ತಿ. ಅದಕ್ಕೆ ಹೇಳೋದು, ಯಾವಾಗಲೂ ಸೋಷಿಯಲ್ ಮೀಡಿಯಾವನ್ನು ಬಳಸ್ತಕ್ಕಂಥ ರೀತಿ ಗೊತ್ತಿಲ್ಲ ಅಂತಂದರೆ, ನಮಗೆ ಗೊತ್ತಿಲ್ಲದೆ ನಮ್ಮ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ನಾವೆಲ್ಲ ಕಡೆ ಅದನ್ನು ಶೇರ್ ಮಾಡ್ತಾ ಬರ್ತಾ ಇರ್ತೀವಿ ನಾವು. ನಾವು ನಮ್ಮ ವಿಳಾಸ ಆಗಿರ್ಬೋದು, ನಮ್ಮ ಮನೆಯ ಲೊಕೇಶನ್ ಆಗಿರ್ಬೋದು, ಸಿಟ್ಟಾಗಿರ್ಬೋದು, ಬೇಸರ ಆಗಿರ್ಬೋದು, ಖುಷಿ ಆಗಿರ್ಬೋದು, ಆವಾಗಲೇ ಹೇಳಿದಾಗೆ ಅಸಹನೆ ಆಗಿರ್ಬೋದು, ಪ್ರೀತಿ ಆಗಿರ್ಬೋದು, ಒಂದಷ್ಟು ನಮ್ಮ ಪ್ರತಿನಿತ್ಯದ ಸ್ಪೆಷಲ್ ಮೂಮೆಂಟ್ಸ್ ಅಂತ ನಾವೇನು ಹೇಳ್ತೀವಿ, ಅವೆಲ್ಲವನ್ನು ಆಫ್ಲೈನ್ನಲ್ಲಿ ಮಾತ್ರ ನಾವು ಅದನ್ನು ಇಟ್ಕೊಳ್ಳಲ್ಲ. ನಾವೇನು ಮಾಡ್ತೀವಿ, ಅದೆಲ್ಲರಿಗೂ ಗೊತ್ತಾಗಬೇಕಲ್ಲ, ಅದನ್ನು ಕೂಡ ಆನ್ಲೈನ್ ಮುಖಾಂತರವಾಗಿ, ಅದು ವಾಟ್ಸಪ್ ಸ್ಟೇಟಸ್ ಆಗಿರ್ಬೋದು, ಫೇಸ್ಬುಕ್ ಸ್ಟೋರಿ ಆಗಿರ್ಬೋದು, ಇನ್ಸ್ಟಾ ರೀಲ್ಸ್ ಆಗಿರ್ಬೋದು, ಅಥವಾ ಇನ್ಸ್ಟಾ ಪೋಸ್ಟ್ ಆಗಿರ್ಬೋದು, ಸಾಮಾಜಿಕ ಅಥವಾ ಈ ಏನು ನಾವು ಸೋಷಿಯಲ್ ಮೀಡಿಯಾ ಅಂತ ಹೇಳ್ತೀವಿ, ಅದರ ಎಲ್ಲ ಪ್ಲಾಟ್ಫಾರ್ಮ್ಲಿರ್ತಕ್ಕಂಥ ಆ್ಯಪ್ಸಲ್ಲೂ ಡಿಸ್ಕ್ಲೋಸ್ ಮಾಡ್ತಾ ಇರ್ತೀವಿ ನಾವು. ನಮ್ಮ ಮಾಹಿತಿಗಳ ಹಂಗೆ ಸೋರಿಕೆ ಆಗ್ತಾ ಇರ್ತಿದೆ. ನಾವೇನು ಅನ್ಕೋತೀವಿ, ಇದೇನು ಆಗಲ್ಲ, ಪ್ರಾಬ್ಲಮ್ ಆಗಲ್ಲ, ಮಿಸ್ಯೂಸ್ ಆಗಲ್ಲ ಅಂತ ಅಂದ್ಬಿಟ್ಟು, ಅದನ್ನು ಹ್ಯಾಕ್ ಮಾಡೋರಿಗೆ ಸಣ್ಣ ಹಿಂಟ್ ಸಿಕ್ಬಿಟ್ರು ಸಾಕು,
ಅವರು ಅದನ್ನು ಎಲ್ಲಿಂದ ಅದನ್ನೆಲ್ಲ ತೆಗಿಬೇಕು ಅಂತಕ್ಕಂಥದ್ದು ಅವ್ರು ಭಾಳ ಚೆನ್ನಾಗಿ ಗೊತ್ತಿರುತ್ತೆ. ಅದರಲ್ಲಿ ಅವರು ತುಂಬ ಎಕ್ಸ್ಪರ್ಟ್ಸ್ ಆಗಿರ್ತಾರೆ ಅವರು. ಹಾಗಾಗಿ ಅದ್ರ ಬಗ್ಗೆ ನಮಗೆ ಪೂರ್ಣ ಪ್ರಮಾಣದ ಮಾಹಿತಿ ಇರಬೇಕು ಯಾವಾಗಲೂ. ಅಂದರೆ ಇದರಿಂದ ನಾವೇನು ತಿಳ್ಕೊಳ್ಬೇಕು ಅಂತಂದರೆ, ಕೆಲವೊಂದು ನಮ್ಮ ಆಫ್ಲೈನ್ ಮೂಮೆಂಟ್ಸ್ ಅಂತ ಏನಿರುತ್ತೆ ಅವುಗಳನ್ನು ಆನ್ಲೈನ್ಗೂ ಕೂಡ ವರ್ಗಾವಣೆ ಮಾಡಬೇಕು ಅಂತ ಅನ್ಕೋತೀವಿ. ದಯಮಾಡಿ ಅದರಿಂದ ನಾವು ದೂರ ಇರಬೇಕು, ಆಯಿತಾ. ಕೆಲವೊಂದು ಈ ಖಾಸಗಿ ಕ್ಷಣಗಳು ಅಂತ ಏನಿರ್ತಿದೋ ಅವುಗಳೆಲ್ಲವೂ ಕೂಡ ಆಫ್ಲೈನ್ಗೆ ಸೀಮಿತ ಆಗಬೇಕು, ಅದು ನಮಗೆ ಗೊತ್ತಾಗಬೇಕು. ನೋಡಿ, ಮುಂಚೆ ಎಲ್ಲ ಏನಾಗ್ತಾಯಿತ್ತು, ಈ ವಾಟ್ಸಪ್ ಸ್ಟೇಟಸ್ ನೋಡಿಕೊಂಡು ಮನೆ ಜನರೆಲ್ಲ ಟ್ರಿಪ್ಗೆ ಹೋಗಿದ್ದಾರೆ ಅನ್ನೋದನ್ನು ಅರ್ಥಕೊಂಡು ಮನೆಗೆ ನುಗ್ಗಿ ಕಳ್ತನ ಮಾಡ್ತಕ್ಕಂಥ ಪ್ರಕ್ರಿಯೆಗಳು ಸಾಧ್ಯ ಆಗ್ತದೆ. ನಾನು ಆರಂಭದಲ್ಲೇ ಹೇಳಿದೆ ನೋಡಿ, ಅದೊಂದು ಪಾಯಿಂಟು. ಆ್ಯಂಡ್ ಅದು ನವೆಂದಿನ ಅದು ಹಾಗೆ ನೆನಪಿಗೆ ಬರ್ತಾ ಇರುತ್ತೆ. ಅಂದರೆ ಯಾವ ಥರ ಒಂದು ಐ ಥಿಂಕ್ ನಾವು ನಮಗೆ ಅರಿವಿಲ್ಲದೆ ನಮ್ಮ ಒಂದು ಸೀಕ್ರೆಟ್ಸನ್ನು ಅಲ್ಲಿ ಬೇರೆಯವ್ರಿಗೆ ಬಿಟ್ಕೊಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಭಾಳ ಈಸಿಯಾಗಿ ಇವೆಲ್ಲ ಅರ್ಥ ಮಾಡ್ಕೊಂಡು ಬಂದುಬಿಡ್ತಾರೆ ಈ ದರೋಡೆಕೋರು, ದಗಾಕೋರು ಇವರೆಲ್ಲ. ಭಾಳ ಹುಷಾರಾಗಿರ್ಬೇಕೀಗ, ಆಯಿತಾ. ಸೊ ಹಾಗಾಗಿ ಅದಕ್ಕಿಂತ ಇನ್ನೂ ದೊಡ್ಡ ಆತಂಕದ ಸಂಗತಿ ಏನಪ್ಪ ಅಂದರೆ, ಈ ನಮ್ಮ ಭಾವನಾತ್ಮಕ ಸಂಗತಿಗಳು ಅಂತ ಏನಿರ್ತಿದೆ ಅದನ್ನು ಬೇಡದವ್ರ ಜೊತೆಗೆಲ್ಲ ನಾವು ಶೇರ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ. ಅದು ತುಂಬಾ ಡೇಂಜರ್ ಅದು. ಸೊ ಏನಾಗುತ್ತೆ ಅವಾಗ, ಯಾರು ಬೇಕಾದರೂ ಅವರವರ ಭಾವನೆಗಳ ಜೊತೆಗೆ ಆಟ ಆಡೋದಕ್ಕೆ ನಾವೇ ಒಂಥರ ಅಪಾರ್ಚುನಿಟಿನ ಕ್ರಿಯೇಟ್ ಮಾಡ್ದಂಗೆ ಆಗ್ಬಿಡುತ್ತೆ. ಸೊ ಅದಾಗಬಾರ್ದು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದನ್ನು ಅವಾಯ್ಡ್ ಮಾಡಬೇಕು ನಾವು. ಈಗ ಫಾರ್ ಎಕ್ಸಾಂಪಲ್, ಈಗ ಒಂದು ರಿಪೇರಿಗೆ ಯಾರೋ ಒಬ್ಬ ಎಲೆಕ್ಟ್ರಿಷಿಯನನ್ನು ಕರೆಸ್ತೀವಿ. ಸೊ ಆತನಿಗೆ ಫೋನ್ ಮಾಡಬೇಕಾದ್ರೆ ನಾವು ಅವನ ಫೋನ್ ನಂಬರನ್ನು, ಹಾಗೆಯೇ ನಮ್ಮ ಫೋನ್ ನಂಬರನ್ನು ಅವನಿಗೆ ಏನಾಗುತ್ತೆ ನಾವು ಸೇವ್ ಮಾಡ್ಕೊಳ್ತೀವಿ. ಇದು ಮೊದಲನೇ ಪಾಯಿಂಟು. ಆಫ್ಟರ್ವರ್ಡ್ಸ್ ಏನಾಗುತ್ತೆ, ಸೊ ಆತ ನಾವು ಕರೆಸೋದು ಬರೀ ಎಲೆಕ್ಟ್ರಿಕ್ ಕೆಲಸಕ್ಕಷ್ಟೇ ಮಾತ್ರ ಸೀಮಿತವಾಗಿರುತ್ತೆ. ಅವನೇನಕ್ಕೆ ಕೆಲಸಕ್ಕೆ ಬರಬೇಕು ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ ಅಲ್ಲಿ. ಸೊ ಅದರಿಂದ ಆಚೆಗೆ ಏನು ಪ್ರಾಬ್ಲಮ್ ಆಗ್ಬೋದಾಗಿದ್ರೆ ಇಲ್ಲಿ, ಸೊ ನಾವು ಬೇರೆ ವಿಷಯನೇನೋ ಮಾತನಾಡ್ತಾ ಇರ್ತೀವಿ. ಮಾತನಾಡಿದ್ರೂ ಕೂಡ ಅದಕ್ಕೊಂದು ಅಳತೆ ಇರಬೇಕು, ಮಾಪನ ಇರಬೇಕು. ಸೊ ಅದನ್ನು ಇಟ್ಕೊಂಡು ಎಷ್ಟು ಬೇಕೋ ಅಷ್ಟನ್ನೇ ಹೇಳುತ್ತವೆ. ಅದು ಭಾಳ ಮುಖ್ಯ ಆಗುತ್ತೆ. ಆದರೆ ನಾವು ಶೇರ್ ಮಾಡ್ಕೊಂಡಂಥ ಫೋನ್ ನಂಬರ್ ಇದೆಯಲ್ಲ, ಅದು ವಾಟ್ಸಾಪ್ಗೆ ಕನೆಕ್ಟ್ ಆಗುತ್ತೆ. ಅದು ನಿಮಗೆಲ್ಲ ಗೊತ್ತಿರ್ಬೋದು. ಈಗ ನೀವು ಐ ಥಿಂಕ್ ಯಾವುದೇ ಫೋನ್ ನಂಬರ್ ಸೇವ್ ಮಾಡಿದ್ರೆ ಈಗ ಜಿಮೇಲಲ್ಲಿ ಸೇವ್ ಆಗುತ್ತೆ. ಫೋನ್ ಸ್ಟೋರೇಜ್ ಹೋಯ್ತು ಅಂತಂದರೆ ಅಲ್ಲಿ ನಿಮ್ಗೆ ಎಲ್ಲ ಕನೆಕ್ಟಿವಿಟಿ ನಿಮ್ಮ ಫೋನ್ ನಂಬರ್ಗೆ ಕನೆಕ್ಟ್ ಆಗಿಬಿಡುತ್ತೆ. ಸೊ ಅಲ್ಲಿ ಡೈರೆಕ್ಟಾಗಿ ನೀವು ಶಾರ್ಟ್ SMS ಮಾಡ್ಬೋದು, ವಾಟ್ಸಾಪ್ ಮೆಸೇಜ್ ಮಾಡ್ಬೋದು, ಅಥವಾ MMS ಮಾಡ್ಬೋದು. ಆಟೋಮೆಟಿಕ್ ಕನೆಕ್ಟ್ ಆಗಿಬಿಡುತ್ತೆ ಅದು. ಅಂದರೆ ಒಂದು ಫೋನ್ ನಂಬರಿಂದನೇ ನಮಗೆ ಗೊತ್ತಿಲ್ಲದೆ ಎಲ್ಲ ಇನ್ಫಾರ್ಮೇಷನ್ಸು ಲೀಕ್ ಔಟ್ ಆಗ್ತಾನೆ ಇರ್ತಿದೆ ಅದು, ಆಯಿತಾ. ಸೊ ಹಾಗಾಗಿ ಶೇರ್ ಮಾಡ್ಕೊಂಡಂಥ ಫೋನ್ ನಂಬರ್ ಇದೆಯಲ್ಲ, ಅದು ವಾಟ್ಸಾಪ್ ಆ್ಯಪ್ಗೆ ಕನೆಕ್ಟ್ ಆಗ್ತಾ ಇರ್ತಿದೆ. ಇನ್ನು ವಾಟ್ಸಾಪ್ನಲ್ಲಿ ನಾವು ಆಗ್ತಂಥ ಸ್ಟೇಟಸ್ಸು ಖಂಡಿತವಾಗ್ಲೂ ಅವನಾಗ್ತಂಥ ಸ್ಟೇಟಸ್ಸು ನಮಗೆ ಕಾಣ್ತಾ ಇರುತ್ತೆ. ಅದು ಗೊತ್ತಿರೋ ವಿಚಾರ. ನಂಬರ್ ಒಂದು ಸಲ ಸೇವ್ ಆಯಿತು ಅಂತಂದರೆ, ಸೊ ಫೋನ್ ನಂಬರ್ ಇದ್ದ ತಕ್ಷಣ ನಮ್ಮ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ನಾವು ಆಗ್ತಂಥ ಪಬ್ಲಿಕ್ ಪೋಸ್ಟ್ಗಳು ಇವೆಲ್ಲವೂ ಕೂಡ ಪರಸ್ಪರ ಅದಿಬ್ಬರಿಗೂ ಏನಾಗುತ್ತೆ, ಅದು ಅಪಿಯರ್ ಆಗ್ತಾ ಬರ್ತಾ ಇರುತ್ತೆ, ಕಾಣ್ತಾ ಬರ್ತಾ ಇರುತ್ತೆ. ಅವೆಲ್ಲ ಗೊತ್ತಿರಬೇಕು. ಸೊ ಹ್ಯಾಕರ್ಸ್ ಆಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ಎಲ್ಲರೂ ಈ ಕಾಂಪಿಟೇಟಿವ್ ವರ್ಲ್ಡಲ್ಲಿ, ಟೆಕ್ನಾಲಜಿ ವರ್ಲ್ಡಲ್ಲಿ ಎಲ್ಲರೂ ಒಳ್ಳೆಯವರು ಅಂತ ಭಾವಿಸ್ಕೊಳ್ಳೋಕ್ಕಾಗಲ್ಲ. ಯಾವ ಟೈಮಲ್ಲಿ ಯಾರು ಬೇಕಾದರೂ ನಮಗೆ ಗೊತ್ತಿಲ್ಲದೆ ನಮ್ಮ ಜೊತೆ ಇರೋರೆ ನಮ್ಮ ಇನ್ಫಾರ್ಮೇಷನ್ಸನ್ನು ಲೀಕ್ಔಟ್ ಮಾಡ್ಬೋದು, ಶೇರ್ ಮಾಡ್ಬೋದು. ಹಿಂಗೆ ಇವ್ರು ಇಂಥ ಕಡೆ ಹೋಗಿದ್ದಾರೆ, ಈ ಥರ ಇವ್ರ ನಂಬರ್ ಇದೆ, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅವ್ರು ಇಂಥ ಕೆಲಸ ಮಾಡ್ತಾ ಇದ್ದಾರೆ, ಅವ್ರು ಒಳ್ಳೆ ಫಂಡ್ ಇದೆ, ಏನು ಬೇಕಾದ್ರೂ ಮಾಡ್ಬೋದು ಅಲ್ವಾ. ಹಾಗಾಗಿ ಸೊ ಹಾಗಾದರೆ ಇದಕ್ಕೆಲ್ಲ ಏನು ಪರಿಹಾರ ಅಂತ ಒಂದು 2 ಪರಿಹಾರವನ್ನು ಭಾಳ ಪ್ರಮುಖವಾಗಿ ಹೇಳೋ ಪ್ರಯತ್ನ ಮಾಡ್ಬೋದು. ಸೊ ಒಂದೇನಂತಂದರೆ, ನಮ್ಮ ಸ್ಟೇಟಸ್ಸು ಈ ತೋರಿಸ್ಕೊಳ್ಳಿಕ್ಕೆ ಒಂದು ಚಟ ಅಂತ ಖಂಡಿತವಾಗ್ಲೂ ಚಟ ಆಗಿಬಿಡಿದೆ ಈಗ. ಅದು ಹೆಂಗೆ ಟೀ ಕಾಫಿ ಕುಡಿಬೇಡಿ ಬಿಟ್ಬಿಡಿ ಅಂತ ತುಂಬ ಜನರಿಗೆ ಅಡ್ವೈಸ್ ಮಾಡ್ತಾರೆ. ಆದರೂ ಇಲ್ಲ ಸರ್ ನಾವು ಕುಡಿಲೇಬೇಕು ಚಟ ಅಂತ ಭಾವಿಸ್ಕೊಳ್ತಾರೋ, ಇದು ಒಂದು. ಸೊ ನಮ್ಮನ್ನು ಯಾವಾಗಲೂ ಶೋ ಅಪ್ ಮಾಡಬೇಕು ಸ್ಟೇಟಸಲ್ಲಿ. ಎಲ್ಲೇ ಹೋದ್ರೂ, ಯಾವುದೇ ಊರಿಗೆ ಹೋದರೆ, ಎಲ್ಲಿ ಇನ್ಸ್ಟಿಟ್ಯೂಷನ್ಗೆ ಹೋದರೆ, ಅಥವಾ ಯಾವುದಾದ್ರು ಕ್ಲಾಸ್ಗೆ ಹೋದರೆ, ಸಿನಿಮಾಗೆ ಹೋದರೆ, ಇನ್ನೆಲ್ಲೋ ಹೋದರೆ, ಎಲ್ಲಿ ಹೋಯ್ತೀವಿ ಅಲ್ಲೆಲ್ಲ ಸುಮ್ಮನೆ ಸೆಲ್ಫಿ ತಗೊಂಡು ಸ್ಟೇಟಸ್ಗೆ ಅಪ್ಲೋಡ್ ಮಾಡೋದು. ಮೊದಲು ಅದನ್ನು ಅವಾಯ್ಡ್ ಮಾಡಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅದು, ಆಯಿತಾ. ಅದಾದ ನಂತರದಲ್ಲಿ ಸೊ ನಮಗೆಲ್ಲ ಮೇಲ್ ನೋಡಲಿಕ್ಕೆ ಸುಲಭ ಅಂತ ಅನಿಸಿದ್ರು ಕೂಡ, ಸೊ ಈ ಕಾಲದಲ್ಲಂತೂ ಅದು ಬಹುತೇಕರಿಗೆ ಅದು ಆಚರಣೆ ಕಷ್ಟ. ಅದು ನಾನು ಹೇಳೋದ್ನಲ್ಲ ಆವಾಗಲೇ, ಅದನ್ನು ಐ ಥಿಂಕ್ ಅವರು ಮನಸ್ಫೂರ್ತಿಯಾಗಿ ಅವಾಯ್ಡ್ ಮಾಡೋ ತನಕನೂ ಭಾಳ ಕಷ್ಟ. ಸೊ ಯಾವಾಗ ಬಿಡ್ತಾರೆ ಅವರು, ಅದರಿಂದ ಏನಾದರೂ ಸಮಸ್ಯೆಗಳು ಅವ್ರಿಗೆ ಎದುರಾದಾಗ ಅವಾಯ್ಡ್ ಮಾಡ್ಬೋದು. ಅಲ್ಲಿವರೆಗೂ ತುಂಬ ಜನರಿಗೆ ಬರೀ ಅಡ್ವೈಸ್ ಮಾಡಿದ್ರೆ ಯಾರು ಬದಲಾಗಲ್ಲ. ಸೊ ಎರಡನೇದು, ಮೇಲ್ನೋಟಿಗೆ ನಮ್ಗೆ ಅಸಾಧ್ಯ ಅನಿಸಿದ್ರು ಕೂಡ ಸ್ವಲ್ಪ ಎಚ್ಚರವಾಗಿರಬೇಕು, ಪ್ರಜ್ಞೆ ಇರಬೇಕು, ಮತ್ತು ಜಾಣತನ ಇರಬೇಕು. ಅವುಗಳನ್ನು ನಾವು ಫಾಲೋಅಪ್ ಮಾಡಬೇಕಾಗತ್ತೆ. ಅದು ಯಾವ ರೀತಿ ಆಗಿದರೆ, ಯಾವುದೇ ವ್ಯಕ್ತಿಯ ಫೋನ್ ನಂಬರನ್ನು ಸೇವ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ 2 ಬಾರಿ ಯೋಚನೆ ಮಾಡಬೇಕು. ಮೊದಲನೇದು, ಆ ವ್ಯಕ್ತಿಯ ಫೋನ್ ನಂಬರ್ ನಮಗೆ ಮತ್ತೊಮ್ಮೆ ಕಾಂಟ್ಯಾಕ್ಟ್ ಮಾಡುವುದಕ್ಕೆ ಬೇಕಾಗುತ್ತೋ ಅಥವಾ ಸೇವ್ ಮಾಡ್ಕೊಳ್ಬೇಕೋ, ಅದರ ಅವಶ್ಯಕತೆ ಇದೆಯೋ, ಆಯಿತಾ, ಅವೆಲ್ಲವನ್ನು ಯೋಚನೆ ಮಾಡಿ ಸೇವ್ ಮಾಡಬೇಕು. ಅದು ಈಸ್ ಲೈಕ್ ಒಂದು ಒಳ್ಳೆಯ ವ್ಯಕ್ತಿ ಆಗಿದ್ರೆ ಅವನು. ಇನ್ನು ಕೊರಿಯರ್ ಅವನು ದಾರಿ ಗೊತ್ತಾಗ್ತಾ ಇಲ್ಲ ಅಂತಂದಾಗ ಏನಾಗುತ್ತೆ, ನಮಗೆ ಗೊತ್ತಿಲ್ಲದೆ ಏನು ಮಾಡ್ತೀವಿ, ಮನೆ ಲೊಕೇಶನ್ ಹಾಕ್ತೀವಿ ನಾವು ಅಲ್ವಾ. ಅವನೇ ಹೇಳ್ತಾನೆ ಫೋನ್ ಮಾಡಿಬಿಟ್ಟು, ಆವಾಗ ನಂಬರ್ ಫಸ್ಟ್ ಕೊಟ್ಟಿರ್ತೀವಿ ನಾವು ಬುಕ್ಕಿಂಗಲ್ಲಿ ಮಾಡಬೇಕಾದ್ರೆ. ಸೊ ಮನೆ ಹತ್ರ ಬಂದಾಗ ಸಮ್ಟೈಮ್ಸ್ ಲೊಕೇಶನ್ಸ್ ಗೊತ್ತಿಲ್ಲ ಅಂತ ಹೇಳ್ಬೋದು. ಆವಾಗ ಸೊ ನಾವು ವಾಟ್ಸಪ್ ಮುಖಾಂತರವಾಗೋ ಅಥವಾ ಸೊ ಯಾವ ಮಾಧ್ಯಮದ ಮುಖಾಂತರವಾಗಾದರೂ ಲೊಕೇಶನ್ ಶೇರ್ ಮಾಡ್ತೀವಿ.
ನೋಡಿ ಅವಾಗ ಏನಾಗುತ್ತೆ, ಅವಾಗ ಆಟೋಮ್ಯಾಟಿಕಲಿ ಸೊ ಅವನ ಬಳಿಯೇ ಆ ಲೊಕೇಶನ್ ಸ್ಟೋರ್ ಆಗಿರುತ್ತೆ ಅವಾಗ. ಸೊ ವಾಟ್ಸಾಪ್ನಲ್ಲಿ ಹಾಯ್ ಅಂತ ಕಳಿಸುವಂಥ ಯೂಶ್ವಲಿ ಆದರೂ ಹೇಳ್ತಾ ಇರ್ತಾರೆ ನಿಮಗೆ ಅಲ್ವಾ. ಈಗ ನಂಬರ್ ಗೊತ್ತಿಲ್ಲ ಅಂತಂದಾಗ ಸೊ ನೀವು ಅಲ್ಲಿ ವಾಟ್ಸಾಪಲ್ಲಿ ಹಾಯ್ ಅಂತ ಕಳಿಸಿದಾಗ ಆ ನಂಬರ್ಗೆ ನಾವು ಲೊಕೇಶನ್ ಶೇರ್ ಮಾಡ್ತೀವಿ ಅಂತ ಹೇಳ್ತಾರೆ. ನಿಮಗೆಲ್ಲ ಯೂಶ್ವಲಿ ಗೊತ್ತೇ ಇರ್ತಿದೆ ಇದು ಅಲ್ವಾ. ಸೊ ಅಲ್ಲಿಗೆ ಅವನು ನಿಮಗೆ ಹಾಯ್ ಅಂತ ಒಂದು ಸಲ ಕಳಿಸ್ಕೊಂಡಾಗ ಏನಾಗುತ್ತೆ, ಅವನ ಕಾಂಟ್ಯಾಕ್ಟ್ ನಂಬರ್ ಸೇವ್ ಮಾಡ್ತಕ್ಕಂಥ ಅಗತ್ಯವೇ ಬೀಳೋದಿಲ್ಲ. ಅದು ಮೊದಲು ಅರ್ಥ ಮಾಡ್ಕೋಬೇಕು. ಸೀದಾ ಅವನಿಗೆ ರಿಪ್ಲೈ ಮಾಡಿ ಲೊಕೇಶನ್ ಕಳಿಸ್ಬೋದು. ಒಂದು ವೇಳೆ ಸೊ ಲೊಕೇಶನ್ ಕಳಿಸ್ತಕ್ಕಂಥ ಅಥವಾ ಮತ್ತಿನ್ನೇನು ಕಳಿಸುವ ಅಗತ್ಯ ಬಿದ್ದಲ್ಲಿ ಅವನ ಫೋನ್ ನಂಬರ್ ಕಾಪಿ ಮಾಡಿಕೊಂಡು ಟ್ರೂ ಕಲರ್ಗೆ ಹೋಗಿ ಅಲ್ಲಿ ಆ ವ್ಯಕ್ತಿಯ ಫೋನ್ ನಂಬರ್ ಹಾಕಿ ನೀವು ಸರ್ಚ್ ಮಾಡಿದಾಗ ಏನಾಗುತ್ತೆ, ಅಲ್ಲಿ ಅವನ ಪ್ರೊಫೈಲ್ ಕೆಳಗಡೆ ವಾಟ್ಸಪ್ ಲಿಂಕ್ ಕೂಡ ಅಲ್ಲಿ ಆಡಪ್ ಆಗಿರುತ್ತೆ. ಆಲ್ಮೋಸ್ಟ್ ಕನೆಕ್ಟಿವಿಟಿ ಇದ್ದೇ ಇರುತ್ತೆ ಅಲ್ಲಿ. ಸೊ ಅದ್ರ ಮೇಲೆ ಒತ್ತಿದ್ರೆ ಸಾಕು, ಸೀದಾ ಅವನ ಚಾಟ್ ಬಾಕ್ಸ್ ಓಪನ್ ಆಗುತ್ತೆ. ಅಲ್ಲಿಗೆ ನೀವು ಅವನ ಫೋನ್ ನಂಬರ್ ಸೇವ್ ಮಾಡ್ತಕ್ಕಂಥ ಅಗತ್ಯ ಅಲ್ಲಿ ಬೀಳೋದೇ ಇಲ್ಲ, ಆಯಿತಾ. ಯಾಕೆಂದರೆ ಯಾವುದೇ ಇನ್ನೊಂದು ನಂಬರ್ಸ್ ಬಂದಾಗ ಅದನ್ನು ಸೇವ್ ಮಾಡಬೇಕು ಅಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇರುವಂಥದ್ದು ಅಲ್ವಾ. ಸೊ ನಾವು ಯಾವ ಉದ್ದೇಶಕ್ಕೆ ಅಗತ್ಯ ಇರ್ತಿದ್ದೋ ಫೋನ್ ನಂಬರ್ ತೊಗೊಳ್ಬೇಕಾದ್ರೆ ಕೊಡಬೇಕಾದ್ರೆ ಸೊ ಅದಕ್ಕಷ್ಟೇ ಆ ಉದ್ದೇಶಗಳಿಗಷ್ಟೇ ಸೀಮಿತ ಆಗಬೇಕು ಅಂತಕ್ಕಂಥದ್ದು. ಸೊ ಇಲ್ಲಿ ನಾನು ಏನು ಹೇಳಿದೆ ಅದಕ್ಕೆ ಸಂಬಂಧಪಟ್ಟಿದ್ದಾಗಿರುತ್ತೆ ಇಲ್ಲಿ. ಸೊ ಆಫ್ಟರ್ವರ್ಡ್ಸ್ ಇನ್ನೂ ಒಂದಷ್ಟು ವಿಷಯಗಳಿದೆ ಇಲ್ಲಿ. ಸೊ ನಮ್ಮ ವಾಟ್ಸಪ್ನಲ್ಲಿ ಪರಸ್ಪರ ಮಾಹಿತಿ ಸ್ಟೇಟಸ್ ಮುಖಾಂತರವಾಗಿ ಆವಾಗ ತಿಳಿಯೋದಿಲ್ಲ. ಅಂದರೆ ಸೇವ್ ಮಾಡಿದ್ರೆ ಮಾತ್ರ ನಿಮ್ಗೆ ಗೊತ್ತಾಗುವಂಥದ್ದು ಯೂಶ್ವಲಿ ಅದು. ಸೊ ಸೇವ್ ಮಾಡಲಿಲ್ಲ ಅಂತಂದರೆ ಅದು ಸ್ಟೇಟಸ್ಸು ಅಪಿಯರ್ ಆಗೋಲ್ಲ ಯಾರಿಗೂ. ಸೊ ಜೊತೆಗೇನಾಗುತ್ತೆ, ಅದರ ಅಪ್ಲಿಕೇಶನ್ಗಳು ಕೂಡ ನಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ಗೆ ಮಾತ್ರ ಅದು ಹೋಗೋದ್ರಿಂದ ಅಥವಾ ಓದೋದ್ರಿಂದ ಸೇವ್ ಮಾಡಿಲ್ಲದೆ ಇರತಕ್ಕಂಥ ಫೋನ್ ನಂಬರ್ ಜೊತೆಗೆ ನಾವು ಮಾಡಿರ್ತಕ್ಕಂಥ ಯಾವ ಸಂವಹನವನ್ನು ಡಿಜಿಟಲ್ ಸಂಬಂಧ ಅಲ್ಲಿ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಈವನ್ ಒಂದು ಸಲ ಸೇವ್ ಆಯಿತು ಅಂತಂದರೆ ಡಿಜಿಟಲ್ ರಿಲೇಷನ್ಶಿಪ್ ಬಂದಕ್ಕಂಥದ್ದು ಬಿಲ್ಡ್ ಆಗ್ತಿರುತ್ತೆ. ಒಂದು ಮೆಸೇಜ್ ಆ ಕಡೆಯಿಂದ ಬಂದರೆ ಅಥವಾ ಒಂದು ಮೆಸೇಜ್ ಈ ಕಡೆಯಿಂದ ಹೋದರೆ ಲೊಕೇಶನ್ ಶೇರ್ ಮಾಡಿದಾಗ ಫರ್ದರ್ ಇನ್ಫಾರ್ಮೇಷನ್ ಬೇಕಾದಾಗ ನಾವು ರೆಸ್ಪಾಂಡ್ ಮಾಡುವಂಥದ್ದು ಇವೆಲ್ಲ ಏನಾಗುತ್ತೆ ನಮಗೆ ಗೊತ್ತಿಲ್ಲದೇ ಡಿಜಿಟಲ್ ರಿಲೇಷನ್ಶಿಪ್ ಆಗಿ ಅದು ಕನ್ವರ್ಟ್ ಆಗ್ತಾ ಬರ್ತದೆ. ಅಂದರೆ ಇಟ್ ಮೀನ್ಸ್ ಇನ್ಫಾರ್ಮೇಷನ್ಸ್ ಲೀಕ್ ಆಗ್ತಾ ಬರ್ತಾ ಇರ್ತದೆ. ಸೊ ಎಲ್ಲ ಕೊರಿಯರ್ನು ಇಲ್ಲಿ ಕೆಟ್ಟವರು ಹಾಗೆ ಅಂತ ಹೇಳಲಿಕ್ಕಾಗಲ್ಲ. ಕೆಲವರಂತೂ ಇದ್ದೇ ಇರ್ತಾರಲ್ಲ, ಅವರ ವೃತ್ತಿನೇ ಅದಾಗಿರುತ್ತೆ. ಹೆಂಗೆ ಹ್ಯಾಕ್ ಮಾಡ್ಬೋದು, ಯಾವ ಥರ ಹಣ ದೋಚ್ಬೋದು, ಸೊ ಯಾವ ರೀತಿಯಾಗಿ ಟ್ರ್ಯಾಪ್ ಮಾಡ್ಬೋದು, ಸೊ ಹೇಗೆಲ್ಲ ಬ್ಲ್ಯಾಕ್ ಮೇಲ್ ಮಾಡ್ಬೋದು, ಇವೆಲ್ಲ ತಂತ್ರಗಳು ಗೊತ್ತಿರೋರಿಗೆ ಅದೇ ಕೆಲಸ ಇರುತ್ತೆ. ಹಾಗಾಗಿ ಭಾಳ ಕೇರ್ಫುಲ್ ಆಗಿರಬೇಕು ನಾವು ಈ ಒಂದು ಕಾಲಘಟ್ಟದಲ್ಲಿ. ಸೊ ಆಮೇಲೆ ಇನ್ನೊಂದು ಐಡಿಯಾ ಇದೆ, ನಿಮಗೆಲ್ಲ ಗೊತ್ತೇ ಇದೆ. ಈಗ ವಾಟ್ಸಪ್ಪಲ್ಲಿ ಎವ್ರಿ ಟೈಮ್ ಕೂಡ ಈಗ ಪ್ರತಿಯೊಂದು ಆ್ಯಪ್ಸೆಲ್ಲ ಅಪ್ಡೇಟ್ ಕೇಳ್ತಾ ಇರುತ್ತೆ. ಅಪ್ಡೇಟ್ ಮಾಡ್ಕೊಳ್ಬೇಕು ನೀವು ಕಾಲಕ್ಕೆ ಇದನ್ನೆಲ್ಲ. ಇವನ್ ಈಗ ವಾಟ್ಸಪ್ಗೆ ಸ್ಟೇಟಸ್ ಹಾಕಬೇಕು ಅಂತಂದರೂ ಸೊ ಯಾರಿಗೂ ಕಾಣದೇ ಇರೋ ರೀತಿಯಲ್ಲೂ ಬೇಕಾದ್ರೆ ಸ್ಟೇಟಸನ್ನು ಅಪ್ಲೋಡ್ ಮಾಡ್ಬೋದು, ಕೆಲವ್ರಿಗಷ್ಟೇ ಸೀಮಿತವಾಗಿ ಅಲ್ವಾ. ಸೊ ಎಲ್ರಿಗೂ ನೀವು ಎವ್ರಿ ಒನ್ ಅಂತ ಕೊಟ್ಟರೆ ಎಲ್ಲರೂ ಡಿಸ್ಕ್ಲೋಸ್ ಆಗುತ್ತೆ. ಎಕ್ಸೆಪ್ಷನಲ್ ಮಾಡ್ತು ಅಂತಂದರೆ ಅದು ಯಾರಿಗೆ ಶೋ ಅಪ್ ಆಗಬೇಕು ಅಥವಾ ಅಪಿಯರ್ ಆಗಬೇಕು ಅವ್ರಿಗೆ ಮಾತ್ರ ಅದು ಕಾಣೋ ರೀತಿ ಆಗುತ್ತೆ. ಸೊ ಆ ರೀತಿಯ ಕಾಂಟ್ರಾಕ್ಟ್ಗಳನ್ನು ಕೂಡ ನಾವು ಸೆಲೆಕ್ಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡ್ಬೋದು. ಇವೆರಡೂ ಫೀಚರ್ಗಳು ಕೂಡ ನಮಗೆ ಬೇಡವಾದವ್ರನ್ನ ದೂರ ಬಿಡಲಿಕ್ಕೆ ಒಂಥರ ಹೆಲ್ಪ್ ಮಾಡ್ಬೋದು ಇಸ್ ಲೈಕ್, ಆಯಿತಾ. ಆಮೇಲೆ ಇನ್ನೊಂದು, ನಮಗೆ ಯಾರ್ದು ಮೇಲೆ ಇರತಕ್ಕಂಥ ಸಿಟ್ಟು ಅವರು ನಮ್ಮ ಸ್ಟೇಟಸ್ ನೋಡಿಕೊಂಡಾಗ ನೋಡಲೇಬಾರ್ದು ಅಂತ ಅಂದ್ಕೊಂಡಾಗ ಏನಾಗುತ್ತೆ, ಸೊ ಅವ್ರನ್ನ ಹೊರಗಿಟ್ಟು ಸ್ಟೇಟಸನ್ನು ಹಾಕ್ಬೋದು. ನಾನು ಹೇಳಿದ್ನಲ್ಲ, ಆ ಕಾಂಟ್ಯಾಕ್ಟನ್ನು ಸೆಲೆಕ್ಟ್ ಮಾಡಿ ಡಿಸೇಬಲ್ ಮಾಡಬೇಕು ಅಂತ ಅನ್ಸುತ್ತೆ. ಮೇ ಬಿ ಅಲ್ಲಿ ಎಲ್ಲ ಫೀಚರ್ಸು ಇದೆ. ಅದು ಮಾಡ್ತು ಅಂತಂದರೆ ಅವರಿಗೆ ಅದು ಅಪಿಯರ್ ಆಗೋಲ್ಲ. ಅದೊಂದು ಫೀಚರ್ನ ಯೂಸ್ ಮಾಡ್ಕೊಳ್ಬೋದು, ಆಯಿತಾ. ನೋಡಿ ಈ ರೀತಿಯೆಲ್ಲ ಇರ್ತಿದೆ. ಅಂದರೆ ಎಲ್ಲ ಸೋಷಿಯಲ್ ಮೀಡಿಯಾ ಆ್ಯಪ್ಸಲ್ಲೂ ಅದರದ್ದೇ ಆದಂಥ ಪ್ರೊಟೆಕ್ಷನ್ ಆಗಿರ್ಬೋದು, ಸೇಫ್ಟಿ ಆಗಿರ್ಬೋದು, ಆಮೇಲೆ 2 ಸ್ಟೆಪ್ ವೆರಿಫಿಕೇಷನ್ ಆಗಿರ್ಬೋದು, ಎಲ್ಲವನ್ನು ಐ ಥಿಂಕ್ ನೀವು ಎನೇಬಲ್ ಮಾಡ್ಕೋಬೇಕು ಕೊಡ್ಕೊಂಡು ಅವೆಲ್ಲವನ್ನು ಕೂಡ, ಆಯಿತಾ. ಹಾಗಾಗಿ ಸಮ್ವೇರ್ ಎಲ್ಲೋ ಒಂದು ಕಡೆ ನಮ್ಮ ಮಾಹಿತಿಯನ್ನು ನಾವೇ ಅದನ್ನು ಸೇಫ್ಟಿಯಾಗಿ ಕಾಯ್ಕೊಳ್ಬೇಕಾಗತ್ತೆ, ಕಾದಿರಿಸ್ಕೊಳ್ಬೇಕು. ಸೊ ಆ ರೀತಿಯಾಗಿ ನಾವು ಅದನ್ನು ಮಾಡ್ಕೊಳ್ಬೇಕು ಸೆಟ್ಟಿಂಗ್ಸಲ್ಲಿ. ಆಮೇಲೆ ತುಂಬ ಜನ ಐ ಥಿಂಕ್ 6 months 1 year ಆದರೂ ಕೆಲವೊಂದು ಅಪ್ಲಿಕೇಶನ್ಸನ್ನು ಅಪ್ಡೇಟ್ ಮಾಡಲ್ಲ. ಅವರು ಅಪ್ಡೇಟ್ ಮಾಡ್ಕೋಬೇಕು. ಅಪ್ಡೇಟ್ ಮಾಡಿಕೊಂಡು ಸೊ ಹೊಸ ಫೀಚರ್ಸ್ ಏನು ಡೆವಲಪ್ ಆಗಿದೆ ಅಪ್ಲಿಕೇಶನ್ಸ್ಲಿ ನೋಡಿಕೊಂಡು ಅಲ್ಲಿ ಸೊ ನಮ್ಮ ಡೇಟಾವನ್ನು ಅಥವಾ ನಮ್ಮ ಇನ್ಫಾರ್ಮೇಷನ್ಸನ್ನು ಸೇಫ್ಟಿಯಾಗಿ ಕೀಪ್ ಮಾಡಲಿಕ್ಕೆ ಯಾವೆಲ್ಲ ಆಪ್ಷನ್ಸನ್ನು ಅವರು ಹೊಸದಾಗಿ ಬಿಲ್ಡ್ ಮಾಡಿದ್ದಾರೆ ಅದನ್ನು ನೋಡಿಕೊಂಡು ನಾವು ಅದ್ರ ಮುಖಾಂತರ ಏನು ಮಾಡಬೇಕು, ಎನಾಬಲ್ಲು, ಡಿಸಾಬಲ್ಲು ಏನಾದರೂ ಆ ಥರದ ಆಪ್ಷನ್ಸ್ ಇದ್ದರೆ ಅವುಗಳನ್ನು ಫಸ್ಟ್ ನಾವು ಏನು ಮಾಡಬೇಕು, ಗಮನ ಹರಿಸಬೇಕು. ಅದನ್ನು ಸರಿಯಾದ ರೀತಿ ನಮ್ಮ ಸೇಫ್ಟಿಗೆ ಪೂರಕವಾಗಿ ಅವೆಲ್ಲವನ್ನು ನಾವು ಆನ್ ಮಾಡ್ಕೊಳ್ಬೇಕು ಅಥವಾ ಆಫ್ ಮಾಡ್ಕೊಳ್ಬೇಕು. ಅವೆಲ್ಲವೂ ಕೂಡ ಸೆಟ್ಟಿಂಗ್ಸಲ್ಲಿ ಇರ್ತದೆ, ಯಾವ ರೀತಿಯಾಗಿ ಏನು ಮಾಡಬೇಕು ಅಂತ ಅಂದ್ಬಿಟ್ಟು, ಆಯಿತಾ. ನೋಡಿ ಇಷ್ಟೆಲ್ಲ ವಿಷಯಗಳಿದೆ. ಸೊ ಎಲ್ಲದಕ್ಕಿಂತ ಮುಖ್ಯವಾಗಿ ಏನಾಗುತ್ತೆ ಅಂತಂದರೆ, ತುಂಬ ಜನ ಹೇಳುವಂಥದ್ದು, ಯಾವುದೇ ಅನ್ನೋ ನಂಬರ್ ನೀವು ಶೇರ್ ಮಾಡಿದಾಗ, ನೀವು ತೊಗೊಂಡಾಗ ಅದನ್ನು ಸೇವ್ ಮಾಡಬೇಕಾ ಬೇಡವಾ ಅಂತಕ್ಕಂಥ ನೀವು ಫಸ್ಟೇ ಡಿಸೈಡ್ ಮಾಡಬೇಕಾಗತ್ತೆ ಅಂತ ಸೊ ತುಂಬ ಜನ ಹೇಳ್ತಾರೆ. ಅವಾಗೇನಾಗುತ್ತೆ, ಸೊ ಎಷ್ಟೇ ಆತ್ಮೀಯವಾಗಿ ಮಾತಾಡ್ಕೊಂಡ್ರು ಕೂಡ ಆ ಕಡೆಯಿಂದ ಯಾರು ಮಾತಾಡ್ತಾರೆ ಅವನು ಏನಾದರೂ ನಮ್ಮ ಬಳಿ ವಾಟ್ಸಾಪಿಂದ ಒಂದು ಹಾಯ್ ಅಂತ ಕಳಿಸು ಅಂತ ಹೇಳಿದಾಗ ಏನಾಗುತ್ತೆ, ಎಷ್ಟು ನಂಬಿಕೆ ಇದೆ ಆತನಿಗೆ ಅಂತಕ್ಕಂಥದ್ದು ಸೊ ಅದರಿಂದ ನಾವು ಭಾಳ ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದು ಭಾಳ ಕೆಲವೊಂದು ಸೂಕ್ಷ್ಮತೆಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಎಲ್ಲೆಲ್ಲಿ ಹೇಗೆಲ್ಲ ಮಿಸ್ಯೂಸ್ ಆಗೋದು ನಂಬರ್ಸು, ನಮ್ಮ ಡೇಟಾ ಮಿಸ್ಯೂಸ್ ಆಗ್ಬೋದು, ಅಥವಾ ಕೆಲವೊಂದು ನಮ್ಮ ಲಿಂಕ್ಸು
ಕೆಲವೊಂದು ಅಥೆಂಟಿಕೇಟ್ ಲಿಂಕ್ಸು ನಾವೇನು ಕೊಟ್ಟಿರ್ತೀವಿ, ಅದು ಫಾರ್ ಎಕ್ಸಾಂಪಲ್ ಇನ್ಸ್ಟಾ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಈಗ ಎಲ್ಲದರಲ್ಲೂ ಒಂದು ಅಥೆಂಟಿಕೇಟ್ ಲಿಂಕ್ಸ್ ಅಂತ ಬರುತ್ತೆ ಕ್ರಿಯೇಟರ್ಸ್ಗೆ. ಭಾಳ ಸೂಕ್ಷ್ಮವಾಗಿ ಇವೆಲ್ಲ ಇಟ್ಕೋಬೇಕು. ಆಮೇಲೆ ಇನ್ನೊಂದು ತುಂಬ ಜನರದ್ದು ನಕಲಿ ಐಡಿಗಳೇ ಜಾಸ್ತಿ ಆಗಿಬಿಡಿದೆ. ಯಾರೋ IAS ಆಫೀಸರ್ಸು, ತುಂಬ ದೊಡ್ಡ ಬಿಸ್ನೆಸ್ ಮೆನ್ಸು, ಇವರೆಲ್ಲ ಫೇಕ್ ಪ್ರೊಫೈಲ್ಸ್ ಕ್ರಿಯೇಟ್ ಮಾಡಿ ಹೆಂಗೆಲ್ಲ ದೋಚಬೇಕು ಅನ್ನೋಣ ಅದೆಲ್ಲ ನಡೀತಾ ಇದೆ ಎವ್ರಿಡೇ. ನೀವೆಲ್ಲ ನೋಡ್ತಾ ಇರ್ತೀರ. ಅವರೆಲ್ಲ ಮತ್ತೆ ಅದೇ FBಗೆ ಪೋಸ್ಟ್ ಮಾಡಿ ಹಿಂಗಾಗಿದೆ, ದಯಮಾಡಿ ರಿಕ್ವೆಸ್ಟ್ ಕಳಿಸ್ರೆ ಆಕ್ಸೆಪ್ಟ್ ಮಾಡಬೇಡಿ, ಯಾರು ಹಣ ಕೇಳಿದ್ರೆ ಕೊಡಬೇಡಿ ಅಂತಕ್ಕಂಥ ಪೋಸ್ಟನ್ನು ಕೂಡ ಅವ್ರು ಹಾಕ್ತಾರೆ. ಆ ಪರಿಸ್ಥಿತಿಲಿ ಇದ್ದೀವಿ. ಹಾಗಾಗಿ ಪ್ರತಿಯೊಂದು ಮೂಮೆಂಟ್ ಯಾರೆಲ್ಲ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ತದೆ ಎವ್ರಿಡೇ ಪೋಸ್ಟ್ ಹಾಕುವಂಥದ್ದು ಅಥವಾ ವೈರಲ್ ಮಾಡುವಂಥದ್ದು ಭಾಳ ಈಸಿ. ದಯಮಾಡಿ ವಿತ್ ಸೇಫ್ಟಿ ಯೂಸ್ ಮಾಡಿ, ಬೇಡ ಅಂತಲ್ಲ ಆಯಿತಾ. ಸೋಷಿಯಲ್ ಮೀಡಿಯಾ ಅಂತಕ್ಕಂಥದ್ದು ಇಟ್ಸ್ ಅ ಪವರ್. ಅದು ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡಿದೆ ಆದರೆ ಸುಮ್ಮನೆ ನಮ್ಮ ಒಂದು ಗಮನಕ್ಕೆ ಬರ್ದೇನೆ ಕೆಲವೊಂದು ವಿಷಯಗಳನ್ನು ತಿಳ್ಕೊಳ್ದೇನೆ, ಸೂಕ್ಷ್ಮವಾಗಿ ಗ್ರಹಿಸ್ಕೊಳ್ದೇನೆ ಎಲ್ಲವನ್ನು ನಮ್ಮ ಎಲ್ಲ ದಿನಚರಿಯನ್ನು ನಾವು ಶೇರ್ ಮಾಡ್ತಾ ಹೋಯ್ತು ಅಂತಂದರೆ ಒನ್ ಫೈನ್ ಡೇ ನಮಗೆ ಗೊತ್ತಿಲ್ಲದೆ ನಮ್ಮ ಡೇಟಾ ಲೀಕ್ಔಟ್ ಆಗಿ, ಅಕೌಂಟ್ ಹ್ಯಾಕ್ ಆಗಿ ಏನು ಬೇಕಾದರೂ ಆಗ್ಬೋದು. ಅವೆಲ್ಲವೂ ಕೂಡ ಸಮಸ್ಯೆಗಳು ತಲೆದೋರಬಾರ್ದು ಅಂತಂದರೆ ಭಾಳ ಹುಷಾರಾಗಿ ಈ ಸೋಷಿಯಲ್ ಮೀಡಿಯಾವನ್ನು ನೀವು ಯೂಸ್ ಮಾಡೋದನ್ನು ಕಲಿಬೇಕು. ಈ ಕಂಟೆಂಟ್ ಇಷ್ಟ ಆಗಿದೆ ದಯಮಾಡಿ ಎಲ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.